ಇದು ಸರಿಯಲ್ಲ ಅಂತ ಅನಿಸಿದ್ದು ಒಂದು ಹೇಳಿಕೆ. ಅದು ತಮಿಳುನಾಡಿನ CM ಇಂದನೂ ಕೂಡ ಬಂತು, ಅವರ ಮಗನಿಂದ ಕೂಡ ಬಂತು. ಈ ಸನಾತನ ಅನ್ನುವಂಥದ್ದು ನಾವು ನಾಶ ಪಡಿಸಬಹುದಾಗಿರ್ತಕ್ಕಂಥ ಒಂದು ರೋಗ ಇದು ಅಂತ ಹೇಳಿಬಿಟ್ರು ಅವರು. கொசு, டெங்கு காய்ச்சல், மலேரியா, கொரோனா இதையெல்லாம் நம்ம எதிர்க்கக்கூடாது, ஒழித்து கட்ட வேண்டும். அப்படிதான் இந்த சனாதனம். ಒಂಥರ ಮಲೇರಿಯಾ, ಡೆಂಗ್ಯೂ ಇದಕ್ಕೆಲ್ಲ ಕಂಪೇರ್ ಮಾಡಿಬಿಟ್ರು. ಸೊ ಬೇಸಿಕಲಿ ಹಾಗಂದರೆ ಸನಾತನ ಅಂದರೆ ಏನು? ಈ ಸನಾತನ ಧರ್ಮ ಅಂದರೆ ಹಿಂದಿನಿಂದ ಬಂದದ್ದು, ಅದಕ್ಕೆ ಹುಟ್ಟಿಲ್ಲ. ಯಾವುದಕ್ಕೆ ಹುಟ್ಟಿಲ್ವೋ ಅದಕ್ಕೆ ಸಾವು ಇಲ್ಲ, ಅದಕ್ಕೆ ಅಂತ್ಯವೂ ಇಲ್ಲ. ಹಾಗಾಗಿ ಯೋಚನೆ ಮಾಡಬೇಕಾದದ್ದಿಲ್ಲ ಯಾರ ಕೈಲ ಇದನ್ನು ಅಂತ್ಯ ಮಾಡಲಿಕ್ಕೋ ನಾಶ ಮಾಡಲಿಕ್ಕೋ ಸಾಧ್ಯವೇ ಇಲ್ಲ ಅಂತ. ಇದು ಸನಾತನ ಧರ್ಮ ಕೊಟ್ಟ ನಿಜವಾದ ಡೆಮೋಕ್ರಸಿ. ನೀವು ಇನ್ನೆಲ್ಲೂ ಸಿಗೋಕ್ಕೆ ಸಾಧ್ಯನೇ ಇಲ್ಲ. ಇನ್ನೆಲ್ಲರೂ ಭಯಪಡಿಸ್ತಾರೆ, ಇದನ್ನು ಮಾಡಲಿಲ್ವಾ ನೀನು ನಾಶ ಆಗ್ತಿ, ನಂಬಿಲ್ವಾ ನೀನು ಬದುಕಲಿಕ್ಕೆ ಅರ್ಹನೇ ಅಲ್ಲ. ಆದರೆ ಸನಾತನ ಪರಂಪರೆ ಹೇಳಲ್ಲ, ಕೃಷ್ಣನ್ ನಂಬಲ್ವ ತೊಂದರೆ ಇಲ್ಲ, ಏನು ನಂಬಲೇಬೇಕು ಅಂತಿಲ್ಲ, ರಾಮನ್ ನಂಬಲ್ವ ತೊಂದರೆ ಇಲ್ಲ. ನಾನು ಶಿವನ ಪೂಜೆ ಮಾಡಲ್ಲ, ಬೇಕಾಗಿಲ್ಲ. ನಾನು ಯಾವ ದೇವಸ್ಥಾನಕ್ಕೂ ಹೋಗಲ್ಲ, ಆಗಲೂ ನೀ ಹಿಂದೂನೇ, ಆಗಲೂ ನೀ ಸನಾತನ ಧರ್ಮದ ಒಂದು ಭಾಗವೇ. ಯಾಕೆ? ಅಷ್ಟು ಪೂರ್ಣವಾದ ಸ್ವತಂತ್ರವನ್ನು ಕೊಟ್ಟ ಧರ್ಮ ಯಾವುದು ಅಂದರೆ ಸನಾತನ ಧರ್ಮ. ಹಾಗೆ ಬೆರಳಿಕೆಯಷ್ಟು ಜನರ ಅಹಂಕಾರಕ್ಕೆ ಇಡೀ ಧರ್ಮವನ್ನೇ ನಾಶ ಮಾಡ್ತೀವಿ. ಇಡೀ ಧರ್ಮದಲ್ಲೇ, ಇಡೀ ಸನಾತನ ಪರಂಪರೆಯಲ್ಲೇ ಒಂದು ರೋಗಿಷ್ಠ ಅಂತ ಭಾವಿಸಿದ್ರೆ ಅವನ ಮನಸ್ಸಿನಲ್ಲಿ ರೋಗ ಇದೆ ಅಂತ. ಇದು ನಮಗೆ ತಿರುಗ್ಬಾಣ ಆಗಿ ಬರ್ತಾ ಇದೆ. ಟೂ ಮಚ್ ಆಫ್ ಫ್ರೀಡಮ್ ಅಂತ ಹೇಳ್ತೀವಲ್ವ, ಟೂ ಮಚ್ ಟು ಗೆಟ್ ಡೆಮೋಕ್ರಟೈಸ್ಡ್ ಅಂತ. ಅಷ್ಟು ಇಲ್ಲ. ಹಾಗೆ ಸ್ವತಂತ್ರ ಕೊಟ್ಟಿರೋ ಕಾರಣದಿಂದಲೇ ಇಲ್ಲಿ ಇಷ್ಟೊಂದು ಅನ್ವೇಷಣೆಗಳಾಗಿರೋದು, ಇಷ್ಟೊಂದು ಸಂಪ್ರದಾಯಗಳು ಬಂದಿರೋದು. ನಿಂದೆ ಒಂದು ಪಂಥ ಕಟ್ಟು, ನಿಂದೆ ಒಂದು ಮತ ಸೃಷ್ಟಿ ಮಾಡು, ಏನನ್ನೂ ಪಾಲನೆ ಮಾಡಬೇಡಿ ಅಂತ ಶುರು ಮಾಡು. ಕೊನೆಗೆ ಅವರು ನಿನ್ನ ಫೋಟೋ ಇಟ್ಟು ಪೂಜೆ ಮಾಡಿ. ಈ ಯುದ್ಧದಲ್ಲಿ ನಿಜಕ್ಕೂ ಗೆದ್ದದ್ದೇನು? ನಾನೇನು ಇದರಲ್ಲಿ ಕಲಿಬೇಕಾಗಿತ್ತು, ಪಾಲಿಸಬೇಕಾಗಿತ್ತು ಅಂತ ಕಲಿಬೇಕು ಬಿಟ್ಟು ನಾವೇನು ಮಾಡಿಬಿಡ್ತೀವಿ, ತೀರಾ ಓವರ್ ಏನು ಅನಲೈಸ್ ಮಾಡಕ್ ಹೋಗಿ 18 ದಿನವೇ ನಡೀತು. ಏನಕ್ಕೆ ನಡೀತು, ಯಾಕೆ ನಡೀತು, ಇದು 18 ಅನ್ನೋದಕ್ಕೆ ಏನು? ಅದನ್ನೇ ಹೇಳಕ್ ಬಂದೆ. 18 ನಂಬರ್, ಈ ನಂಬರ್ ತಗೊಂಡು ಏನ್ ಮಾಡ್ಬೋದು? ಅದರಲ್ಲೂ ಒಂದು ಸಿಂಬಲ್ ಇರಬಹುದು, ಇದೆ. ಆದ್ರೆ ನೀವು ಅದನ್ನ ತಗೊಂಡು ಏನ್ ಮಾಡೋದು? ಅದ್ರ ಬದಲು ದುರ್ಯೋಧನ ಅದನ್ನ ಚೆನ್ನಾಗಿ ಇಟ್ಕೊಳ್ತಾರೆ. ನಾವಿಲ್ಲಿ ಗಂಗೆ ಚ ಯಮುನಾ ಚೈವ ಗೋದಾವರಿ ಸರಸ್ವತಿ ಅಂತ ಹೇಳ್ತೀವಿ, ಅಲ್ಲೇ ಹೋಗಿ ಕಸ ಹಾಕ್ತೀವಿ. ಏನ್ ಗೊತ್ತಾ, ಪ್ರಕೃತಿಗೆ ನಮ್ಮಿಂದೇನೋ ಆಗಬೇಕಾದದ್ದಿಲ್ಲ, ನಮಗೆ ಅದರಿಂದ ಆಗ್ಬೇಕಾದ್ರೆ ನಮ್ಗೆ ತುಂಬಾ ಆಗೋದಿದೆ. ನಾವೇನೋ ಮಾಡದೇ ಇದ್ರೆ ಸಾಕು. ರಾಮ ತತ್ವ ಏನಿದೆ ನಾವು ಅದನ್ನು ನೋಡ್ತಾ ಇಲ್ಲ. ರಾಮನವಮಿ ಮಾಡ್ತಾ ಇದ್ದೀವಿ, ಕೃಷ್ಣ ತತ್ವ ಏನು ಅರ್ಥ ಮಾಡ್ಕೊಳ್ತಾ ಇಲ್ಲ, ಕೃಷ್ಣಾಷ್ಟಮಿ ಮಾಡ್ತಾ ಇದ್ದೀವಿ ಅಂತ. ನನಗೆ DVG ಅವ್ರು ಹೇಳಿದ್ದು ಮೊದಲಿಂದನೂ ಕೂಡ ನೆನಪಿದೆ. ರಾಮ ಹೇಗಂದರೆ ಒಂದು ಪರ್ವತ ಇದ್ದಂಗಂತೆ, ದೂರದಿಂದ ಕೂಡ ನಾವು ನೋಡ್ಬೋದು ಅದನ್ನ, ಅಂಥ ದೊಡ್ಡ ವ್ಯಕ್ತಿತ್ವ ಅಂತ. ಬಟ್ ಕೃಷ್ಣ ಇಸ್ ಲೈಕ್ ಅ ಓಷನ್ ಅಂತೆ, ನಾವಲ್ಲಿ ಮುಳುಗ ಹಾಕಿದಾಗಷ್ಟೇ ನಮಗೆ ಗೊತ್ತಾಗುತ್ತೆ ಅಂತ. ಸನಾತನ ನಮ್ಗೇನು ಕೊಡ್ತಾ ಇದೆ, ನಾವು ಸನಾತನಕ್ಕೆ ಏನು ಕೊಡ್ಬೋದು ಅಥವಾ ಸನಾತನಿಗಳಾಗಿ ಹೆಂಗೆ ಬದುಕ್ಬೋದು ನಾವು ಅನ್ನೋದನ್ನು ವೀಕ್ಷಕರಿಗೆ ಹೇಳೋದಾದರೆ